ನಾನು ಮೊನ್ನೆ ನಿಮಗೆ ನನ್ನ ಪುಸ್ತಕ ಪ್ರಪಂಚ ಈ ಪಾಠವನ್ನು ಅರ್ಧ ಹೇಳಿದೆ. ಬೀಚಿಯವ್ರಿಗೆ ಹೆಂಗೆ ಅದು ಓದಲಿಕ್ಕೆ ಮನಸ್ಸಾಯ್ತು, ಏನು ಅದು ಅಂದರೆ ಇಂಗ್ಲೀಷದ್ದು ಭಾಳ ವ್ಯಾಮೋಹ ಇತ್ತು ಇವ್ರಿಗೆ. ಕನ್ನಡ ಮೇಲೆ ಹೇಗೆ ಬಂತು ವ್ಯಾಮೋಹ ಅಂತೆಲ್ಲ ಅರ್ಧ ನೋಡಿದ್ರಿ. ಇನ್ನು ಮುಂದಿನ ಭಾಗವನ್ನು ಹೇಳ್ತಾ ಇದ್ದೀನಿ. ನಾನು ಆಫೀಸ್ನಿಂದ ಸಂಜೆಗೆ ಮನೆಗೆ ಬಂದಾಗ ನನ್ನ ಮೇಜಿನ ಮೇಲೆ ಅಯ್ಯರರ ರೂಪದರ್ಶಿ ಪುಸ್ತಕದ ಪ್ರತಿ ಬಿದ್ದಿತ್ತು. ಒಳಗಿನಿಂದ ಬಂದವನೇ ಪಾಪಣ್ಣಿ, ಕಿರಿಯ ಮಗ, ನನಗೆ ಹೇಳಿದ, ನೀವು ದಯಮಾಡಿ ಇದನ್ನು ಓದಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಇವರು ಆಫೀಸಿಂದ ಬಂದರು. ಆವಾಗ ಇವರ ಟೇಬಲ್ ಮೇಲೆ ಏನಿತ್ತು, ಒಂದು ರೂಪದರ್ಶಿ ಪುಸ್ತಕದ ಒಂದು ಪ್ರತಿ ಬಿದ್ದಿತ್ತು. ಒಳಗಿನಿಂದ ಬಂದವನೇ ಪಾಪಣ್ಣಿ ಅಂದರೆ ಯಾರು? ಇವರ ಕಿರಿಯ ಮಗ. ಅವ ಏನು ಹೇಳ್ತಾನೆ ಇವ್ರಿಗೆ, ನೋಡ್ರಿ, ನೀವು ದಯಮಾಡಿ ಈ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳ್ತಾನೆ. ಒಂದೇ ಪಟ್ಟಿನಲ್ಲಿ ಅದನ್ನು ಓದಿ ಮುಗಿಸಿದೆ. ಅಯ್ಯರರಿಗೆ ನಿಜವಾಗಿಯೂ ಜೀವನದ ದರ್ಶನವಾಗಿದೆ. ಮಾನವನ ಬಾಳು ಎಂದರೆ ಏನೆಂಬುದನ್ನು ಅರಿಯಬೇಕಾದರೆ ಅಯ್ಯರ ರೂಪದರ್ಶಿಯನ್ನು ಓದಲೇಬೇಕು. ಒಂದೇ ಗಜ್ಜಿಗೆಯನ್ನು ಓದಿ ಮುಗಿಸ್ತಾರೆ. ಅಯ್ಯರೊಳಗೆ ನಿಜವಾಗಿ ಜೀವನದಲ್ಲಿ ಏನು ಅನುಭವ ಅಂಥೇಳಿ ಗೊತ್ತಾಗ್ಯದ. ಮಾನವನ ಬಾಳು ಅಂದರೆ ಏನಂತ ಅರಿಬೇಕಾದ್ರೆ ಅಯ್ಯರರ ರೂಪದರ್ಶಿನ ಓದಬೇಕು ಅಂಥೇಳಿ ಹೇಳಿದರು. ಇನ್ನು 6ನೇ ಮತ್ತು ಕಟ್ಟಕಡೆಯ ಕನ್ನಡ ಪುಸ್ತಕ DVಜಿಯವರ ಮಂಕುತಿಮ್ಮನ ಕಗ್ಗ. ಲೌಕಿಕವೂ ಇದೆ, ಪಾರಮಾರ್ಥಿಕವೂ ಇದೆ. ಪಾರಮಾರ್ಥಿಕ ಆಂದೋಲನೆ ನಮಗೆ ವೇದಾಂತದ ನೆನಪಾಗುತ್ತದೆ. ವೇದಾಂತ ಆಂದೋಲನೆ ಅನೇಕರಿಗೆ ಕಹಿ ಕೊಡುವಂತಾಗುತ್ತದೆ ಏನು. ಆಮೇಲೆ ಇವ್ರದ್ದು 6ನೇ ಪುಸ್ತಕ ಮತ್ತು ಕಟ್ಟಕಡೆಯ ಪುಸ್ತಕ ಯಾವುದು? ಮಂಕುತಿಮ್ಮನ ಕಗ್ಗ. ಅದು ಲೌಕಿಕವೂ ಹೌದು, ಪಾರಮಾರ್ಥಿಕವೂ ಹೌದು. ಅಂದರೆ ಪಾರಮಾರ್ಥಿಕ ಆಂದೋಲನೆ ನಮಗೆ ವೇದಾಂತದ ನೆನಪಾಗ್ತದೆ, ಬರೀ ವೇದಾಂತ. ಲೌಕಿಕ ಅಂದರೆ ಏನಾಗ್ತದೆ? ಈ ಲೋಕದ ಬಗ್ಗೆ ಹೇಳೋದು. ವೇದಾಂತ ಆಂದೋಲನ ಏನಾಗ್ತದೆ? ಅನೇಕರಿಗೆ ಕಹಿ ಕುಡ್ದಂಗೆ ಆಗ್ತದೆ. ಅಂದರೆ ಏನಪ್ಪ ದೊಡ್ಡ ಇವ, ಏನು ಪಾರಮಾರ್ಥಿಕ ಆಂದೋಲನೆ ವೇದಾಂತ ಅಂದರೆ ಏನು ದೊಡ್ಡ ಇವ, ಹಾಗೆ ಹೇಳ್ತಾನೆ, ವೇದಾಂತ ಹೇಳ್ತಾನೆ ಅಂತಂಥೇಳಿ ಅನಿಸ್ತದೆ. ಅಂತಹ ಅನೇಕರಲ್ಲಿ ನಾನು ಒಬ್ಬ. ಆದರೆ DVಜಿಯವರು ಅಂಥ ಶುಷ್ಕ ವೇದಾಂತವನ್ನು ಶೃಂಗಾರದಷ್ಟು ಸ್ವಾರಸ್ಯವಾಗಿ ಮಾಡಿಕೊಟ್ಟಿದ್ದಾರೆ. ಉಪಮಾನಗಳಂತೂ ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಷ್ಟು ಸಾಮಾನ್ಯವಾಗಿದೆ. ಉಪಮಾನ ಅಂದರೆ ಹೋಲಿಕೆ. ಒಂದು ವಸ್ತುವಿಗೆ ಹೋಲಿಕೊಡೋದಂತ ನಾವು ಉಪಮಾನ ಅಂಥೇಳಿ ಕರಿತೀವಿ. ನನ್ನ ಅಂದನಾ ತಿಮ್ಮಕ್ಕೆ DVಜಿಯವರ ಮಂಕುತಿಮ್ಮನೇ ಕಾರಣ. ಅದನ್ನು ಬಹುಬಾರಿ ಪಾರಾಯಣ ಮಾಡಿ ನಾನು ಅದನ್ನು ಬರೆದೆ. ನೋಡು, ನನ್ನ ಅಂದನಾ ತಿಮ್ಮಕ್ಕೆ DVಜಿಯವರ ಏನು ಒಂದು ಮಂಕುತಿಮ್ಮನೇ ಕಾರಣ ಅಂತಂತ ಹೇಳ್ತಾರೆ. ಬಹುಬಾರಿ ಪಾರಾಯಣ ಮಾಡಿ ನಾನು ಇದನ್ನು ಬರೆದೆ. ಪಾರಾಯಣ ಅಂದರೆ ಹೊಳಮಳ ಇದು ಮಾಡಿ ಬರೀದು. ಸಾಮಾಜಿಕ ಪ್ರಜ್ಞೆ ಸರ್ಕಾರಗಳ ವಿಷಯವನ್ನು ಬಹು ರಸವತ್ತಾಗಿ ಚಿತ್ರಿಸಿದ್ದಾರೆ DV ಗುಂಡಪ್ಪನವರು. ಸಾಮಾಜಿಕ ಪ್ರಜ್ಞೆ ಸರ್ಕಾರಗಳ ವಿಷಯವನ್ನು ಬಹು ರಸವತ್ತವಾಗಿ ಚಿತ್ರಿಸ್ತಾರೆ. ಯಾರು? DV ಗುಂಡಪ್ಪನವರು. ಸರ್ಕಾರ ಹರಿಗೋಲು ತೆರೆ ಸುಳಿಗಳಳಿತ್ತ ಸುರೆ ಕುಳಿದವರು ಕೆಲವರು ಹುಟ್ಟು ಹಾಕುವರು, ಬಿರುಗಾಳಿ ಬೀಸುವುದು, ಜನವೆದ್ದು ಕುಣಿಯುವುದು, ಉರುಳದಿ ಹುದಚ್ಚರಿಯು ಮಂಕುತಿಮ್ಮ. ಸರ್ಕಾರ ಅನ್ನೋದೇನು? ಒಂದು ಹರಗೋಲಿದ್ದಂಗೆ, ನೀರಾಗ ಹೆಂಗೆ ಹರಗೋಲು ಇದಾಗ್ತದ ಹಂಗೆ ಹರಗೋಲಿದ್ದಂಗೆ. ತೆರೆ ಸುಳಿಗಳತ್ತಿತ್ತ ನೋಡು, ಅದು ಎಕಡೆ ಹೋಗ್ತದೆ? ಅದು ಸುಳಿ ಎಕಡೆ ಇರ್ತದೆ, ಆ ಕಡೆ ಹೋಗ್ತದೆ. ಸುರೆ ಕುಡಿದವರು ಕೆಲವರು ಹುಟ್ಟು ಹಾಕುವ. ಸುರೆ ಅಂದ್ರೆ ಸೆರೆ ಕುಡಿದವ್ರು ಏನು ಮಾಡ್ತಾರೆ? ಹುಟ್ಟು ಹಾಕ್ತಾರೆ. ಬಿರುಗಾಳಿ ಬೀಸುವುದು, ಜನವೆದ್ದು ಕುಣಿಯುವುದು. ಬಿರುಗಾಳಿ ಬೀಸ್ತದೆ, ಗಾಳಿ ಬಂದ ಕಡೆ ಸುರ್ಕೊಂಡ್ಬಿಡ್ತಾರೆ ಜನ ಎದ್ದು ಕುಣಿಯುವುದು. ಉರುಳದಿ ಹುದಚ್ಚರಿಯೋ ಮಂಕುತಿಮ್ಮ. ಉರುಳದಿವು ದಚ್ಚರಿಯೋ ಅಂದರೆ ಉರುಳ್ತದೆ, ಹಂಗೆ ಉಳ್ಕೋತ ಹೋಗೋದು. ಉರುಳದಿವು ದಚ್ಚರಿಯೋ, ಹೆಂಗೆ ಉರುಳ್ತದೆ ರಾಜಕೀಯ, ಹಂಗೆ ಹುಚ್ಚನ ಹೇಳ್ತದೆ ಎಲ್ಲರಿಗೂ ಅಂತ ಹೇಳ್ತಾರೆ ಮಂಕುತಿಮ್ಮ ಅಂತೆ. ಈ 4 ಸಾಲು ಇಂದಿನ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತದೆ ಎಂಬುದನ್ನು ನಾನು ವಿವರಿಸಬೇಕಿಲ್ಲ. ಇದನ್ನು ಓದಿದ್ರೆ ಸಾಕು, ಈ ರಾಜಕಾರಣ ಹೆಂಗದ ನಮ್ಗೆ ಗೊತ್ತಾಗ್ತದೆ. ಆದರೆ ನನ್ನ ತಿಮ್ಮನಿಗೂ ಗುಂಡಪ್ಪನವರ ತಿಮ್ಮನಿಗೂ ಕೇವಲ ಹೊರ ಹೋಲಿಕೆ ಅಷ್ಟಿಷ್ಟು ಇರ್ಬೋದಾದರೂ ಇಬ್ಬರಲ್ಲಿ ಅಜಗಜಾಂತರವಿದೆ. ಗುಂಡಪ್ಪನವರ ತಿಮ್ಮ ಸೂರ್ಯ, ನನ್ನ ತಿಮ್ಮ ಬೆಡ್ ಲ್ಯಾಂಪ್. ಇಲ್ಲಿಗೆ ಮುಗದೇ ಹೋಯಿತು ನನ್ನ ಕನ್ನಡ ಪಾಂಡಿತ್ಯ. ಕೊನೆಗೆ ಹೇಳಬೇಕಾದ್ದು ಒಂದಿದೆ. ಶ್ರೀ ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ನಾನಿನ್ನೂ ಓದಬೇಕಾಗಿದೆ. ಅದೊಂದೇ ಅಲ್ಲ, ಓದಬೇಕಾದ್ದು ಬಹಳ ಜಾಸ್ತಿ ಇದೆ. ಆಯುಷ್ಯ ಮಾತ್ರ ಬಹಳ ಕಡಿಮೆ ಇದೆ. ಇನ್ನು ಲಾಸ್ಟಿಗೆ ಒಂದು ಯಾವುದು ಓದ್ಬೇಕಂದ್ರೆ ಮರಳಿ ಮಣ್ಣಿಗೆ ಅಂತ ಶಿವರಾಮ್ ಕಾರಂತರು ಓದಬೇಕಾಗಿದೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಭಾಳ ಓದ್ಬೇಕು ನಾನು. ಆದರೆ ಓದ್ಬೇಕಾದ್ರೆ ನಂಗೆ ಭಾಳ ಟೈಮ್ ಜಾಸ್ತಿ ಬೇಕು. ಆದರೆ ನನ್ನ ಆಯುಷ್ಯ ಮಾತ್ರ ಕಡಿಮೆ ಅದ ಅಂಥೇಳಿ ಹೇಳ್ತಾರೆ. ಇಲ್ಲಿಗೆ ಈ ಪಾಠ ಮುಗೀತು. ಇನ್ನೇನು ಮಾಡಬೇಕು ಅಂದರೆ ಇವೆಲ್ಲ ಕ್ವಶನ್ ಆನ್ಸರನ್ನು ಬರೀರಿ. ಭಾಷಾ ಅಭ್ಯಾಸವನ್ನು ನಾನು ಮುಂದಿನ ಭಾಗದಲ್ಲಿ ನಿಮಗೆ ಹೇಳ್ತೀನಿ.